ಅವತ್ತು ಮನೋಜ್ ಜೊತೆನೆ ಅದೆಲ್ಲ ಏನಕ್ಕಾಯ್ತು? ಆ ಮೆಕ್ಯಾನಿಕ್ ಯಾರು? ಮನೋಜ್ ಆ ರಾತ್ರಿಯ ಗಾಡಿ ಏನಕ್ಕೆ ಹತ್ಕೊಂಡ? ಹೋ, ಈಗ ಬಂದ್ರಾ? ಮನೋಜ್ ಒಬ್ಬ IT ಎಂಪ್ಲಾಯ್, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಸ್ವಂತ ಊರು ಬಂದು ದಾವಣಗೆರೆ. ಪ್ರತಿ ವರ್ಷ ಗಣೇಶ ಹಬ್ಬಕ್ಕೂ ಊರಿಗೆ ಹೋಗ್ತಾ ಇರ್ತಾನೆ. ಅದೇ ಥರ ಆ ವರ್ಷ ಕೂಡ ಹೊರಡ್ತಾನೆ. ಆ ವರ್ಷ ಗಣೇಶ ಹಬ್ಬ ಸಂಡೇ ಆಗಿರುತ್ತೆ. ಇವನು ಮನೇಲಿ ಶನಿವಾರ ಬೆಳಗ್ಗೆ ಬರ್ತೀನಿ ಅಂತ ಹೇಳಿರ್ತಾನೆ. ಬಟ್ ಮನೋಜ್ ಫ್ರೈಡೇನೇ ಸರ್ಪ್ರೈಸ್ ಕೊಡಬೇಕು ಅಂತ ಸಂಜೆ 6 ಗಂಟೆಗೆ ಲಾಗೌಟ್ ಆಗಿ ಬ್ಯಾಂಗ್ಳೂರು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹೊರಡ್ತಾನೆ. ಸುಮಾರು 1 ಗಂಟೆ ಅಷ್ಟೊತ್ತಿಗೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾನೆ. ಸ್ಟೇಷನ್ ಇಳ್ಕೊಂಡು ವಾಶ್ರೂಮ್ಗೆ ಹೋಗಿ ಆಚೆ ಬಂದು ಒಂದು ಕಪ್ ಟೀ ಕುಡಿದು ಸ್ಮೋಕ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾನೆ, ಯಾವುದಾದ್ರೂ ಗಾಡಿ ಸಿಗುತ್ತಾ ಅಂತ ನೋಡಕ್ಕೆ. ಅದೊಂದು ಹಳೆ ಬಸ್ ಸ್ಟಾಪ್. ತುಂಬ ಚಳಿ ಆಗ್ತಾ ಇರುತ್ತೆ, ಮತ್ತೆ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ವೆಯ್ಟ್ ಮಾಡಿ ಮಾಡಿ ಅಲ್ಲೇ ಬಸ್ ಸ್ಟಾಪಲ್ಲಿ ಕೂತ್ಕೋತಾನೆ. 15 ನಿಮಿಷ ಆದಮೇಲೆ ಒಂದು ವೈಟ್ ಕಲರ್ ಕಾರ್ ಇವನ್ ಕಡೆಗೆ ಬರ್ತಾ ಇರುತ್ತೆ. ಅದತ್ರ ಹೋಗಿ ಕೈ ಅಡ್ಡ ಹಾಕ್ತಾನೆ. ಇವನಿಂದ 10 ಅಡಿ ಮುಂದೆ ಹೋಗಿ ಆ ಗಾಡಿ ಸ್ಟಾಪ್ ಆಗುತ್ತೆ. ಮನೋಜ್ ಅವನು ಊರ ಹೆಸರು ಹೇಳಿ ಅಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗಾಡಿ ಓಡಿಸ್ತಿರೋ ವ್ಯಕ್ತಿ ಹತ್ತು ಅಂತ ಗಟ್ಟಿ ವಾಯ್ಸಲ್ಲಿ ಹೇಳ್ತಾನೆ. ಮನೋಜ್ ಕಾರ್ ಹತ್ಕೋತಾನೆ. ಕಾರಲ್ಲಿ 2 ಜನ ಇರ್ತಾರೆ. ಒಬ್ಬ ಗಾಡಿ ಓಡಿಸ್ತಾ ಇರೋವನು, ಅವನ ಡ್ರೈವರ್ ಅಂತ ಕರೆಯೋಣ. ಅವನ ಪಕ್ಕ ಇನ್ನೊಬ್ಬ ಇರ್ತಾನೆ, ಅವನು ಮೆಕ್ಯಾನಿಕ್. ಸೊ ಅವನ ಮೆಕ್ಯಾನಿಕ್ ಅಂತಲೇ ಕರೆಯೋಣ. ಮನೋಜ್ಗೆ ಬೋರ್ ಆಗ್ತಾ ಇರುತ್ತೆ. ಒಬ್ಬನೇ ಕೂತ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಸೊ ಇವ್ರ ಜೊತೆ ಆದರೂ ಮಾತಾಡೋಣ ಅಂತ ಟ್ರೈ ಮಾಡ್ತಾನೆ. ನೀವು ಯಾವ ಊರು, ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಡ್ರೈವರ್, ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ನಮ್ಮ ಜೊತೆ ಯಾರು ಬರ್ತಾರೆ ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಹೇಳಿ ನಗಾಡ್ತಾನೆ. ಮನೋಜ್ ಕೂಡ ಈ ಥರ ಕ್ರಿಂಜು ಜೋಕ್ ಮಾಡ್ತಾ ಇದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಗಾಡ್ತಾನೆ. ಇವರೇನು ಮಾತೇ ಆಡ್ತಾ ಇಲ್ಲ ಅಂತ ಡ್ರೈವರ್ನ ಕೇಳ್ತಾನೆ ಮೆಕ್ಯಾನಿಕ್ ಬಗ್ಗೆ. ಅದಕ್ಕೆ ಡ್ರೈವರ್, ಅವನಿಗೆ ಮಾತು ಬರಲ್ಲ, ಮುಂದೆ ಒಂದು ಗಾಡಿ ಕೆಟ್ಟು ನಿಂತಿದೆ, ಅದಕ್ಕೆ ಅವನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಇವರು ಹೋಗ್ತಾ ಇರೋ ಜಾಗ ಬಂದು ಫಾರೆಸ್ಟ್ ಏರಿಯಾ. ಸುತ್ತಮುತ್ತ ಕಾಡು. ದೂರದಲ್ಲಿ ನಾಯಿಗಳು ಬೊಗಳ್ತಾ ಇರೋ ಸೌಂಡು ಮತ್ತು ಪಕ್ಷಿಗಳು ಕೂಗೋ ಸೌಂಡ್. ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಮನೋಜ್ ಹಾಗೆ ನಿದ್ದೆಗೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರ ಆಗುತ್ತೆ. ನೋಡಿದಾಗ ಮುಂದೆ ಕಾರ್ ಸ್ಟಾಪ್ ಆಗಿರುತ್ತೆ. ಇಂಡಿಕೇಟರ್ಸ್ ಆನ್ ಆಗಿರುತ್ತೆ. ಮುಂದೆ ಬಾನೆಟ್ ಓಪನ್ ಆಗಿರುತ್ತೆ. ಸ್ವಲ್ಪ ಜೋರಾಗಿ ಮಳೆ ಶುರು ಆಗಿರುತ್ತೆ. ಡ್ರೈವರ್ ಮಳೆನೇ ನಿಂತ್ಕೊಂಡು ಕಾರ್ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮೆಕ್ಯಾನಿಕ್ ಕಾರಲ್ಲೇ ಕೂತಿರ್ತಾನೆ. ಮನೋಜ್ ಮನಸಲ್ಲೇ ಬೈಕೊಂಡು, ಇವನು ಯಾವ ಸೀಮೆ ಮೆಕ್ಯಾನಿಕ್ ಗುರು, ಅವನು ಒಬ್ಬನೇ ಕಷ್ಟಪಡ್ತಿದ್ರೆ ಇವನು ಒಬ್ಬನೇ ಸುಮ್ಮನೆ ಕೂತಿದ್ದಾನಲ್ಲ ಅಂತ ಅಂದ್ಕೊಂಡು ಪಕ್ಕದಲ್ಲಿರೋ ಛತ್ರಿ ತಗೊಂಡು ಕಾರಿಂದ ಇಳಿತಾನೆ. ಮುಂದೆ ಬಾನೆಟ್ ಹತ್ರ ಹೋಗಿ ನೋಡ್ತಾನೆ. ಬಟ್ ಅಲ್ಲಿ ಯಾರೂ ಕಾಣಿಸಲ್ಲ. ಬಟ್ ಬಾನೆಟ್ ಮಾತ್ರ ಓಪನ್ ಆಗೇ ಇರುತ್ತೆ. ಗಾಡಿ ಸುತ್ತಮುತ್ತ ನೋಡ್ತಾನೆ, ಯಾರೂ ಕಾಣಿಸಲ್ಲ. ಮನೋಜ್ ಹೋಗಿ ಗಾಡಿಯಲ್ಲಿ ಕೂತ್ಕೋತಾನೆ. ಮೆಕ್ಯಾನಿಕ್ ಹತ್ರ ಹೋಗಿ ಕೇಳ್ತಾನೆ, ಡ್ರೈವರ್ ಎಲ್ಲಿ ಹೋದ ಅಂತ. ಆಗ ಮೆಕ್ಯಾನಿಕ್ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ. ಮನೋಜ್ಗೆ ಭಯ ಆಗುತ್ತೆ. ಇವನೇನು ಗುರು ತಿನ್ನೋ ಹಾಗೆ ನೋಡ್ತಾ ಇದ್ದಾನಲ್ಲ ಅಂತ. ಅಷ್ಟೊತ್ತಿಗೆ ಕಾರ್ ನಿಲ್ಲಿಸೋ ರೋಡಿಂದ ಕೆಳಗಡೆ ಸ್ವಲ್ಪ ದೂರದಲ್ಲಿ ಒಂದು ಮನೆಯಿಂದ ಲೈಟ್ ಬರ್ತಾ ಇರುತ್ತೆ. ಅಲ್ಲಿಂದ ಯಾರೋ ಜೋರಾಗಿ ಕಾಪಾಡಿ ಅಂತ ಕಿರ್ಚೋ ಥರ ಸೌಂಡ್ ಕೇಳಿಸುತ್ತೆ. ಮನೋಜ್ ಡ್ರೈವರೇ ಇರಬೇಕು ಅಂತ ಮೆಕ್ಯಾನಿಕ್ನ ಕರ್ಕೊಂಡು ಆ ಮನೆ ಹತ್ರ ಟಾರ್ಚ್ ಇಟ್ಕೊಂಡು ಹೋಗ್ತಾರೆ. ಆ ಮನೆ ಹತ್ರ ಹೋಗ್ತಾ ಇರಬೇಕಾದ್ರೆ ಜೋರಾಗಿ ನಾಯಿ ಕಿರ್ಚೋ ಸೌಂಡ್ಗಳು ಮತ್ತು ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದು ಧೈರ್ಯ ಮಾಡಿ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಾ ಮನೋಜ್ ಕಾಲ್ ಜಾರಿ ಬೀಳ್ತಾನೆ. 2 ನಿಮಿಷ ಇವನಿಗೆ ಪ್ರಜ್ಞೆನೇ ಇರಲ್ಲ. ಆಮೇಲೆ ನಿಧಾನಕ್ಕೆ ಕಣ್ಬಿಟ್ಟು ನೋಡ್ತಾನೆ. ಮುಂದೆ ಅಲ್ಲಿ ಒಂದು ಸಮಾಧಿ ಇರುತ್ತೆ. ಇವನು ನೀಟಾಗಿ ಟಾರ್ಚ್ ಬಿಟ್ಟು ನೋಡ್ತಾನೆ. ಅದು ಬೇರೆ ಯಾರ್ದೂ ಅಲ್ಲ, ಅದು ಆ ಡ್ರೈವರ್ ಸಮಾಧಿ. ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ಮೆಕ್ಯಾನಿಕ್ ಕಾಣಿಸಲ್ಲ. ಆ ಮನೆಯಿಂದ ಬರ್ತಾ ಇದ್ದಿದ್ದ ಲೈಟು ಕೂಡ ಇವಾಗ ಆಫ್ ಆಗಿರುತ್ತೆ. ಮನೋಜ್ ಗಾಬರಿಯಿಂದ ಆ ಕೈಯಲ್ಲಿದ್ದ ಛತ್ರಿನ ಬಿಸಾಕಿ ಎದ್ನೋ ಬಿದ್ನೋ ಅಂತ ಮೇನ್ ರೋಡ್ ಕಡೆಗೆ ಓಡ್ತಾನೆ. ಹಿಂದೆ ಮುಂದೆ ಏನು ನೋಡಲ್ಲ, ಸ್ಟ್ರೈಟಾಗಿ ಹೋಗ್ತಾನೆ. ಹಿಂದೆಯಿಂದ ಯಾರೋ ಬೆರೆಸ್ಕೊ ಬರ್ತಾ ಇರೋ ಥರ ಅನ್ನಿಸ್ತಾ ಇರುತ್ತೆ. ಆದ್ರೂ ಹೇಗೋ ಮಾಡಿ ಮೇನ್ ರೋಡ್ಗೆ ಹೋಗ್ತಾನೆ. ಆ ಕಡೆಯಿಂದ ಒಂದು ಗಾಡಿ ಬರ್ತಾ ಇರುತ್ತೆ. ಹಾಗೆ ನೋಡ್ತಾ ನಿಧಾನಕ್ಕೆ ಕೆಳಗೆ ಬಿದ್ದುಬಿಡ್ತಾನೆ.
ನೆಕ್ಸ್ಟ್ ಡೇ ಕಣ್ಬಿಟ್ಟು ನೋಡಿದರೆ ಮನೇಲಿ ಮಲಗಿರ್ತಾನೆ. ಇದೆಲ್ಲ ಏನಕ್ಕಾಯ್ತು? ಸರಿಯಾಗಿ 1 ವರ್ಷ ಹಿಂದೆ ಗಣೇಶ ಚತುರ್ಥಿ ಹಬ್ಬದ ದಿನ ಆ ರೋಡಲ್ಲಿ ಮಧ್ಯ ಕಾರ್ ಕೆಟ್ಟು ನಿಂತಿರುತ್ತೆ. ಡ್ರೈವರ್ ಸಿಟಿಯಿಂದ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ರಾತ್ರಿ ಮಳೆಯಲ್ಲಿ ಇಬ್ಬರು ಸೇರಿ ಅದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಸ್ಪೀಡಾಗಿ ಬಂದ ಒಂದು ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಅವರಿಬ್ಬರ ಮೇಲೆ ಹತ್ತಿಸ್ತಾನೆ. ಮೆಕ್ಯಾನಿಕ್ ಮತ್ತು ಡ್ರೈವರು ಅಲ್ಲೇ ಸ್ಪಾಟ್ ಡೆತ್ ಆಗ್ತಾರೆ. ಗಣೇಶ ದೇವ್ರದ್ದು ಮಹಿಮೆನೋ ಏನೋ ಗೊತ್ತಿಲ್ಲ, ಮನೋಜ್ ಸೇಫಾಗಿ ಮನೆಗೆ ಬಂದು ಸೇರ್ಕೋತಾನೆ. ಅವನು ರಾತ್ರಿ ತಲೆ ತಿರುಗಿ ಬಿದ್ದಾಗ ಮನೆಗೆ ಸೇರಿಸಿದ್ದು ಬೇರೆ ಯಾರೂ ಅಲ್ಲ, ಆ ಮೆಕ್ಯಾನಿಕ್ದು ಅಣ್ಣ. ಇದೆಲ್ಲ ಸ್ಟೋರಿನೂ ಮೆಕ್ಯಾನಿಕ್ ಅಣ್ಣನೇ ಮನೋಜ್ ಅವ್ರ ಮನೆಯವ್ರಿಗೆ ತಿಳಿಸಿರ್ತಾನೆ.